ಇತ್ತೀಚೆಗೆ ಈ ಚಿನ್ನದಂಗಡಿಯಲ್ಲಿ ನಡೀತಾ ಇರುವಂತಹ ದರೋಡೆ ಪ್ರಕರಣಗಳು ಆಗಿಂದಾಗೆ ವರದಿ ಆಗ್ತಾನೆ ಇವೆ. ಲಾಸ್ಟ್ ಟೈಮ್ ಕೂಡ ನಾವು ಗಮನಿಸಿದ್ವಿ ಹುಣಸೂರಿನಲ್ಲಿ ಆದಂತಹ ಒಂದು ಚಿನ್ನದಂಗಡಿಯ ಒಂದು ದರೋಡೆ ಪ್ರಕರಣ. ಅದೇ ರೀತಿ ಈಗ ವಿಜಯಪುರದಲ್ಲೂ ಕೂಡ ಗನ್ ತೋರಿಸಿ ಚಿನ್ನದಂಗಡಿಯ ಆಭರಣಗಳನ್ನು ದೋಚಿರುವಂತಹ ಒಂದು ಪ್ರಕರಣ ಇದು. ಹೆಲ್ಮೆಟ್ ಧರಿಸಿ ಬಂದಿದ್ದಂಥ ಇಬ್ಬರು ಚಡಚಣ ತಾಲೂಕಿನ ಹಲಸಂಗಿಯಲ್ಲಿ ಒಂದು ಚಿನ್ನದಂಗಡಿಯನ್ನು ದೋಚಿದ್ದಾರೆ. ಕಂಟ್ರಿ ಪಿಸ್ಟೋಲ್ ತೋರಿಸಿ ಅಂಗಡಿಯಲ್ಲಿದ್ದ ಸುಮಾರು 205 ಗ್ರಾಂ ಬಂಗಾರದ ಆಭರಣ ಮತ್ತು 1 kg ಬೆಳ್ಳಿಯನ್ನು ದರೋಡೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಅಲ್ಲೇ ಇದ್ದಂಥ ಒಬ್ಬ ವ್ಯಕ್ತಿ ಅನಿಲ್ ಅಂತ ಹೇಳಿ ಆತ ವಿಡಿಯೋ ಚಿತ್ರೀಕರಣವನ್ನು ಮಾಡ್ತಾ ಇದ್ದ. ಮೊಬೈಲ್ನಲ್ಲಿ ಅದನ್ನ ದೃಶ್ಯವನ್ನು ಸೆರೆ ಹಿಡಿತಾ ಇದ್ದ. ಅದು ದರೋಡೆಕೋರನಿಗೆ ಗೊತ್ತಾಗ್ಬಿಟ್ಟಿದೆ. ಅಲ್ಲಿದ್ದಂಥ ಒಬ್ಬ ದರೋಡೆಕೋರನಿಗೆ ಅವ್ನ ಕಂಟ್ರಿ ಪಿಸ್ತೂಲ್ ಏನಿತ್ತಲ್ಲ ಅದನ್ನು ನೇರ ಅವನ ಹತ್ತಕ್ಕೆ ಶೂಟ್ ಮಾಡಿದಾನೆ. ಬಟ್ ಅದೃಷ್ಟವಶಾತ್ ಅನಿಲ್ ಬಚಾವ್ ಆಗಿದ್ದಾನೆ. ಅನಿಲ್ಗೆ ಏನಾಗಿಲ್ಲ. ಬಟ್ ಅನಿಲ್ ಪಕ್ಕ ಒಬ್ಬ ಆತ್ಮಲಿಂಗ ಹೋಗಾರ್ ಅಂತ ಹೇಳಿ ನಿಂತಿದ್ದ ಯುವಕ. ಬಟ್ ಅವನ ಕಾಲಿಗೆ ಈಗ ತಗಲಿದೆ. ಸದ್ಯಕ್ಕೀಗ ಇನ್ನೂ ಕಾಲ್ನಲ್ಲಿ ಗುಂಡು ಹಾಗೇ ಇದೆ. ವೈದ್ಯರಿಗೀಗ ಚಿಕಿತ್ಸೆಯನ್ನು ಮುಂದುವರಿಸಿದ್ದಾರೆ. ಸದ್ಯ ಪೊಲೀಸರು ಸ್ಥಳದಲ್ಲಿ ಮೊಕ್ಕಾಂ ಹೂಡಿದ್ದಾರೆ. ಯಾರು ಈ ದರೋಡೆಕೋರರು ಅನ್ನುವಂಥದ್ರ ಬಗ್ಗೆ ಅವ್ರನ್ನ ಹಿಡಿಯೋದಕ್ಕೆ ಬಲೆ ಬೀಸಿದ್ದಾರೆ. ಸೊ ಇದು ವಿಜಯಪುರ ಜಿಲ್ಲೆಯ ಒಂದು ಚಡಚಣ ತಾಲೂಕಿನ ಹಲಸಂಗಿಯಲ್ಲಿ ಆಗಿರೋದು. ಹೆಲ್ಮೆಟ್ ಧರಿಸಿ ಬಂದಿದ್ದಂಥ ಇಬ್ರು ದರೋಡೆಕೋರರು ನೋಡಿ, ಮಂಕಿ ಕ್ಯಾಪ್ ಥರದ್ದೇನೋ ಹಾಕ್ಕೊಂಡಿದ್ದಾರೆ ಅವರು. ಒಬ್ಬ ಹೆಲ್ಮೆಟ್ ಹಾಕ್ಕೊಂಡಿದ್ದಾನೆ. ಇಬ್ರು ಹೆಲ್ಮೆಟ್ ಹಾಕಿದ್ದಾರೆ. ಒಂದು ಚಿನ್ನದಂಗಡಿಯನ್ನು ದೋಚಿರೋದು. ಚಿನ್ನ ಮತ್ತೆ ಬೆಳ್ಳಿ ಎರಡನ್ನೂ ಕೂಡ ದೋಚಿಕೊಂಡು ಪರಾರಿಯಾಗಿದ್ದಾರೆ.